ಹೀಗಾಗಿ ಇದು ಹೊಡೆದು ಉಳಿಸಿದ್ದು ಈ ಎರಡನೇದು ಅಷ್ಟ ಪ್ರಮುಖ ಇತ್ತು. ಇದೆಲ್ಲ ಗಮನದಲ್ಲಿ ಇಡಬೇಕು. ಇದನ್ನು ಕೇವಲ ರಾತ್ರಿ 1:05ರಿಂದ ರಾತ್ರಿ 1:35 ತನಕ ಈ ಪೀರಿಯಡ್ದಲ್ಲಿ 9 ಸ್ಥಾನ ಹೊಡೆತಾ ಇದ್ದಾರೆ ಸಣ್ಣದಲ್ಲ ಇದು ಕ್ಷಿಪಣಿಗಳನ್ನು ಬಿಟ್ಟ. ಅಂದರೆ ಮೂರನೇದಾಗಿ ಗುಲ್ಪುರ್ ಶಿಬಿರ ಕೋಟ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೇ ಇರುವಂಥ ಕೋಟ್ಲೆಯಲ್ಲ ಗಡಿ ನಿಯಂತ್ರಣದಿಂದ 30 ಕಿಲೋಮೀಟರ್ ದೂರದಲ್ಲಿದ್ದು ರಾಜೌರಿ ಪೌಂಚ್ದಲ್ಲಿ ಎಸಗುತ್ತಿದ್ದ ಎಲಿಟಿ ಭಯೋತ್ಪಾದಕರ ನೆಲೆ. ರಾಜೌರಿ ಮತ್ತು ಪೂಂಚ್ ಭಾರತದ ನಮ್ಮ ನೆಲಕ್ಕೆ ಬಂದ ಇವೆರಡು ಪ್ರದೇಶಗಳು ಬಂದ ಇಲ್ಲೇ ದಾಳಿಗಳನ್ನು ಮೇಲಿನ ಮೇಲೆ ಮಾಡಿ ಇಲ್ಲಿಯ ಜನರಿಗೆ ಭಯವನ್ನು ಹುಟ್ಟಿಸುವಂಥ ಈ ಕೇಂದ್ರ ಆಗಿದ್ದು ಗುಲ್ಪರ್ ಶಿಬಿರ ಕೋಟ್ಲೆಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ 30 ಕಿಲೋಮೀಟರ್ ಅಷ್ಟು ದೂರದ ಇದು ನಮ್ಮ ರಾಜೌರಿ ಮತ್ತು ಪೂಂಚದಲ್ಲಿ ಅವರ ಬದುಕು ನಮ್ಮಲ್ಲಿಯ ಕಾಶ್ಮೀರಿಗಳ ಬದುಕನ್ನು ನಮ್ಮವ್ರ ಬದುಕನ್ನು ನರಕ ಮಾಡಿದಂಗೆ ಮಾಡ್ತಾಯಿತ್ತು. ಅದನ್ನು ಹೊಡ್ತಾ ಇದ್ದಿದ್ದು ನಿಶ್ಚಿತವಾಗಿಯೂ ಇಲ್ಲೇ ಏನಪ್ಪ ಅದು ನೆನಪಿಡುವಂಥದ್ದು. ಜೊತೆಗೆ 26/11 ಸಂಚುಕೋರ ಜಕೀರ್ ರೆಹಮಾನ್ ಲಕ್ವಿ ಹಾಗಾಗಿ ಶಿಬಿರಕ್ಕೆ ಭೇಟಿ ನೀಡ್ತಾ ಇದ್ದ. ಪ್ರಚೋದನಕಾರಿಯಾಗಿ ಅಲ್ಲಿಯ ಮಕ್ಕಳಿಗೆ ಭಾರತ ವಿರೋಧ ಭಾವನೆ ಬೆಳೆಸ್ತಾ ಇದ್ದ. ಇನ್ನು 4ನೇದಾಗೆ ಬರ್ನಾಲಾ ಶಿಬಿರ ಬಿಂಬರ್ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇವು ತಾನು ಮಾಡಿ ಕೊಟ್ಬಿಟ್ಟಿದ್ದಾರೆ. ಅವರು ಸದಾ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡೋದು ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ತಯಾರು ಮಾಡುವಂಥ ಕೆಲಸವನ್ನು ಮಾಡಿಕೊಟ್ಟಿರ್ತಾರೆ ಪಾಕಿಸ್ತಾನ. ಇಲ್ಲೇ ಈ ಒಂದು ಬರ್ನಾಲ್ ಶಿಬಿರು ಇದು ಸಹಿತ ಭಾಳ ಸಮೀಪದಲ್ಲಿದ್ದಂಥದ್ದು, ಪಾಕ್ ಆಕ್ರಮಿತ ಜಾಗದಲ್ಲಿದ್ದಂಥದ್ದು. ಸರಳವಾಗಿ ಬಂದು ಹೋಗುವಂಥವರಿಗೆ ಕೇವಲ ಗಡಿರೇಖೆಯಿಂದ 9 ಕಿಲೋಮೀಟರ್ ದೂರದಲ್ಲಿದೆ ಇದು. ಹೀಗಾಗಿ ಅದು ಸರಳವಾಗಿ ಈ ಕಾಶ್ಮೀರಿಗಳ ಭಾರತದ ಕಾಶ್ಮೀರಗಳ ಮೇಲೆ ದಾಳಿ ಮಾಡೋದಕ್ಕೆ ಅಥವಾ ಭಾರತ ಸರ್ಕಾರದ ಮೇಲೆ ಅಥವಾ ಸೈನ್ಯದ ಮೇಲೆ ದಾಳಿ ಮಾಡೋದಕ್ಕೆ ಭಾಳ ಅನುಕೂಲ ಅಂತ ಇದು ತಾನಾಗಿತ್ತು. ಇನ್ನು ಅಬ್ಬಾಸ್ತಾನ್ ಕೋಟ್ಲಿಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೇ ಗಡಿ ನಿಯಂತ್ರಣದ 13 ಕಿಲೋಮೀಟರ್ ದೂರ ಇತ್ತು. ಇದು ಎಲ್ಇಟಿಯ ಅತ್ಯಾಚಾರ ಬಾಂಬ್ಗಳ ತರಬೇತಿ ಕೇಂದ್ರ ಇದೆ. ಬಾಂಬ್ ಕಟ್ಕೊಂಡು ಯಾವ ರೀತಿ ದಾಳಿ ಮಾಡಬೇಕು, ಅದು ಬಾಂಬ್ ಹೆಂಗೆ ಹೆಚ್ಚಬೇಕು, ಏನು ಮಾಡಬೇಕು ಅನ್ನೋಂಥದ್ದು. ಇಲ್ಲೇ 50 ಉಗ್ರರಿಗೆ ತರಬೇತಿ ನೀಡೋದು ಮೂಲ ಸೌಕರ್ಯ ಇಲ್ಲದ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇ ಪೂರ್ಣ ಪ್ರಮಾಣದಲ್ಲಿ ಭಯೋತ್ಪಾದನೆ ತಯಾರು ಮಾಡುವಂಥದ್ದು, 50 ಜನ ಟ್ರೈನಿಂಗ್ ಕೊಡುವಂಥದ್ದು. ಇನ್ನು ಮರ್ಕಜ್ ಸುಬಾನ್ ಬಹಲಾಲ್ಪುರ್ ಪಾಕಿಸ್ತಾನದಲ್ಲಿ ಜೈಷ್-ಇ-ಮೊಹಮ್ಮದ್ ಉಗ್ರ ಅಡಗುತಾಣಿ ಕಚೇರಿ ಇತ್ತು. ಇದು 100 ಕಿಲೋಮೀಟರ್ ದೂರ ಇದ್ದರು. ಇದು ವಿಶೇಷವಾಗಿ ಕಂಧಾರ್ಗೆ ನಮ್ಮ ಭಾರತ ವಿಮಾನ ಅಪಹರಿಸ್ಕೊಂಡು ಹೋಗಿದ್ದರಲ್ಲೇ ಇಲ್ಲಿ ಜನರ ಕೈವಾಡಿತ್ತು. ಮುಂದೆ ಅದೇ ಕಾಲಕ್ಕೆ 2001ರಲ್ಲಿ ಸಂಸತ್ತಿನ ಮೇಲೆ ದಾಳಿ ಆಗಿತ್ತು. ಅದರ ಹಿಂದೂ ಈ ಜಿಲ್ಲೆಯ ಜನ ಇದ್ದರು. 2000 ಜಮ್ಮು ಕಾಶ್ಮೀರದ ವಿಧಾನಸಭೆ ಮೇಲೆ ದಾಳಿ